ಓಕೆ, ಎಲ್ಲರಿಗೂ ನಮಸ್ಕಾರ. ಕ್ರಿಕೆಟ್ ಉದ್ಘಾಟನೆ ಅನ್ನೋದಕ್ಕಿಂತ ಜಾಸ್ತಿ ಇದರ ಹಿಂದೆ ಉದ್ದೇಶ ಇಂಪಾರ್ಟೆಂಟ್ ಆಗುತ್ತೆ. ಡೆಫಿನೆಟ್ಲಿ ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲ ಈ ಥರದೊಂದು ಈವೆಂಟ್ನ ತುಂಬ ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇರೋದು ತುಂಬ ಕಷ್ಟಕರವಾದ ಒಂದು ಕೆಲಸ ಅಂತ ಹೇಳೋದು ತಪ್ಪಾಗಲ್ಲ. ಈ ಥರದ ಈವೆಂಟ್ಸ್ಗೆ ತುಂಬ ಜನ ಗೆಸ್ಟ್ಸ್ ಬಂದಿದ್ದಾರೆ, ಹೋಗಿದ್ದಾರೆ. ಬರೋ ವರ್ಷ ಇನ್ನೂ ಬೇರೆ ಗೆಸ್ಟ್ಸ್ ಬರ್ತಾರೆ. ಬಟ್ ಆದರೆ ಇದರ ಉದ್ದೇಶ ಯಾವಾಗಲೂ ಸರ್ವ್ ಆಗಬೇಕು. ಇಟ್ ಈಸ್ ಟು ರೇಸ್ ಫಂಡ್ ಫಾರ್ ಚಾರಿಟಿ. ಅದರದೊಂದು ಸಹಾಯ ಹಸ್ತ ನನ್ನ ಕಡೆಯಿಂದ ಈ ವರ್ಷ ಆಗ್ತಾ ಇರೋದು ನನಗೆ ಖುಷಿ ಇದೆ. ಸೊ ಹಾಗಾಗಿ ಎಡಿನ್ ಪ್ರೀಮಿಯರ್ ಲೀಗ್ 2026, ಬಟ್ ಇಟ್ ಇಸ್ ಸ್ಟಾರ್ಟೆಡ್ ಪ್ರಾಬ್ಲಿ 2019. ಹೌದು, 2019 ಅಂತ ಗೌತಮ್ ಹೇಳಿದ್ರು. 2019 ಶುರುವಾಗಿ, ನಿಮಗೆಲ್ಲ ಗೊತ್ತಿರೋ ಹಾಗೆ 19 ಶುರುವಾಗಿ ಇಲ್ಲಿವರೆಗೂ ನಡ್ಕೊಂಡ್ಬಂದಿರೋ ದೊಡ್ಡ ವಿಚಾರ. ಯಾಕಂದರೆ ಎಷ್ಟೋ ಹೋಟೆಲ್ಸ್, ಎಷ್ಟೋ ಜಿಮ್ಗಳು ಕ್ಲೋಸ್ ಆಗೋಯ್ತು ಕೋವಿಡಿಂದ. ಬಟ್ ದೆನ್ ಅವಾಗಿಂದ ಸಹಾಯ ಹಸ್ತ ಇಲ್ಲಿವರೆಗೂ ಬರ್ತಾರೆ ಅಂತಂದರೆ ಮುಂದೆ ಇದಕ್ಕಿಂತ ಜೋರಾಗಿ ನಡೀಲಿ. ಪ್ರಾಬಬ್ಲಿ ಮೈಸೂರಲ್ಲಿ ಅಲ್ದಿರ ಪ್ರಪಂಚದ ಎಲ್ಲ ಕಡೆ ರೀಚ್ ಆಗಲಿ, ಎಲ್ಲ ಕಡೆ ಹೋಗಿ ಸರ್ವ್ ಮಾಡೋ ಅಂಥ ಶಕ್ತಿ ಕೊಡಲಿ ಈ ಟೀಮಿಗೆ ಅಂತ ನನ್ನ ಕಡೆಯಿಂದ ವಿಶ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಅಪೋಲೋ ಆ್ಯಂಡ್ ಸರ್ CEO ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ದಿಸ್ ಸಿನ್ಸ್ ಐ ಆಮ್ ಅ ಸ್ಪೋರ್ಟ್ಸ್ ಗೈ. ಈ ಎರಡೇ ಪ್ರಪಂಚದಲ್ಲಿ ರೀಚ್ ಆಗೋಕ್ಕೆ ತುಂಬ ಸುಲಭವಾಗಿರೋದು. ನಿಮಗೂ ಗೊತ್ತು, ನಮಗೂ ಗೊತ್ತು. ನಿಮ್ಮ ಮುಖಾಂತರನೇ ಒಂದು ಸಿನಿಮಾ, ಇನ್ನೊಂದು ಸ್ಪೋರ್ಟ್ಸ್. ದಟ್ ಈಸ್ ವೇರ್ ಪೀಪಲ್ ಕ್ಯಾನ್ ರೀಚ್ ಪೀಪಲ್ ವೆರಿ ವೆರಿ ಈಸಿಲಿ. ಆ್ಯಂಡ್ ಇಟ್ಸ್ ಬಿಗ್ ಮನಿ ಇವಾಗ. ಸೊ ಡೆಫಿನೆಟ್ಲಿ ಈ ಥರದೊಂದು ಸಹಾಯ ಹಸ್ತ ಜನಕ್ಕೆ ರೀಚ್ ಆಗಲಿ. ಆ್ಯಂಡ್ ಇಲ್ಲಿರೋಂಥ ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ಐ ಆಲ್ಸೋ ಹರ್ಡ್ ಇಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಕಾರ್ಪೊರೇಟ್ ಲೀಗ್ ಅಂತ. ನಾನು ಪ್ರೌಡಾಗಿ ಹೇಳ್ತೀನಿ, ಐ ಹ್ಯಾವ್ ರೆಪ್ರೆಸೆಂಟೆಡ್ ಇಂಡಿಯಾ ಕಾರ್ಪೊರೇಟ್ ಇನ್ ಲಾರ್ಡ್ಸ್ ಲಂಡನ್. ಸೊ ಹಾಗಾಗಿ ಕಾರ್ಪೊರೇಟ್ ಟೀಮ್ಸ್ ಬಗ್ಗೆ ನನಗೆ ಸ್ವಲ್ಪ ಒಲವು ಜಾಸ್ತಿ ಇದೆ. ಸೊ ಹಾಗಾಗಿ ವಿ ವೇರ್ ವಿನ್ನರ್ಸ್ ಆಲ್ಸೋ. ಸೊ ಕಾರ್ಪೊರೇಟ್ ಟೀಮ್ಸ್ ಇಲ್ಲೇ ಅಷ್ಟೇ ಅಲ್ಲ, ಎಲ್ಲ ಮಟ್ಟದಲ್ಲೂ ಬೆಳೀಲಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್ ಫಾರ್ ಆಲ್ ದಿ ಟೀಮ್ಸ್ ಪಾರ್ಟಿಸಿಪೇಟಿಂಗ್. ಆ್ಯಂಡ್ ದಿಸ್ 7 days event be a great successful event. ಥ್ಯಾಂಕ್ ಯು. ಎಲ್ರಿಗೂ ರಾಜೀವ್ ಬಂದಿದ್ದಾರೆ ಇವತ್ತು ನಮ್ಮ ಈ ಕ್ರಿಕೆಟ್ ಟೂರ್ನಮೆಂಟ್ಗೆ ಚೀಫ್ ಗೆಸ್ಟ್ ಆಗಿ. ಜೊತೆಗೆ ನಮಗೆ ಈಶ್ವರರಾವ್ ಸರ್ ಅವರು, ಶ್ರೀನಿವಾಸ್ ಅವರು, ಸುಮಾರು ಫಾದರ್ ಇದ್ದಾರೆ ಇಲ್ಲಿ. ಜೊತೆಗೆ ನೀವೆಲ್ಲ ಇದ್ದೀರಾ. ಈ ಟೂರ್ನಮೆಂಟ್ ಸಕ್ಸಸ್ ಆಗೋದಕ್ಕೆ ನೀವೆಲ್ಲ ಕಾರಣ, ಎಲ್ಲರೂ ಕಾರಣ. ಅವರು ಆಗಲೇ ರಾಜೀವ್ ಹೇಳಿದಾಗೆ 2019 ಈ ಕಾರ್ಯಕ್ರಮ, ಈ ಒಂದು ಟೂರ್ನಮೆಂಟ್ ನಡ್ಕೊಂಡು ಬರ್ತಾ ಇದೆ. ಟು ಆನ್ಸರ್ ಯು ಸ್ಪೆಸಿಫಿಕ್ ಕ್ವಶನ್, ಸ್ಟ್ರೆಸ್ ಬಸ್ಟ್ ಅನ್ನೋದಕ್ಕೆ ನಾನು ನಮ್ಮ ಹಾಸ್ಪಿಟ್ಲಿಂದ ನಮ್ಮ ಡಾಕ್ಟ್ರು ಮತ್ತು ನರ್ಸಸ್ಸು, ಬೇರೆ ಪ್ಯಾರಾಮೆಡಿಕ್ಸ್ ಎಲ್ಲ ಆಡ್ತಾ ಇದ್ದಾರೆ. ಅವರು ಆಪ್ರೇಷನ್ ಥಿಯೇಟ್ರಲ್ಲಿ ಎಷ್ಟು ಮಟ್ಟಿಗೆ ಅವರು ನಿಷ್ಠೆಯಿಂದ ಒಂದು ಸ್ಕಿಲ್ ಇಟ್ಕೊಂಡು ಏನು ಸರ್ಜರಿ ಮಾಡ್ತಾರೆ, ಪೇಷಂಟ್ ನೋಡ್ಕೊತಾರೆ. ನಾನು ಗ್ರೌಂಡಲ್ಲಿ ಬಂದು ನೋಡಿದಾಗ ಅವರು ಅಷ್ಟೇ ನೀಟಾಗಿ ಆಡ್ತಾಯಿದ್ರು. ನನಗೆ ಆಶ್ಚರ್ಯ ಆಯಿತು. ಅವ್ರು ಟೈಮಲ್ಲಿ ಸಿಗೋದು ಇಷ್ಟದೆಲ್ಲ ನೋಡೋಕ್ಕೆ, ಯಾಕೆಂದರೆ ಅಷ್ಟು ಬ್ಯುಸಿ ಇರ್ತಾರೆ. ಅದಕ್ಕೆ ಜೊತೆಗೆ ವುಮೆನ್ಸ್ ಕ್ರಿಕೆಟ್ ಲೀಗ್ ವುಮೆನ್ಸ್ ಒಂದು ಟೀಮ್ ಆಡ್ತಾ ಇದ್ದಾರೆ. ಅವ್ರಿಗೂ ಸಹ ನೀವು ಕೇಳಿದ ಕ್ವಶನ್ಗೆ ಸ್ಟ್ರೆಸ್ಸು ಅಂತ ಹೇಳಿರೋದಲ್ಲ, ಆ್ಯಕ್ಚುಲಿ ಸ್ಟ್ರೆಸ್ ಈಕ್ವಲಿ ಇಬ್ಬರಿಗೂ ಇರುತ್ತೆ. ಒಂದು ಕಾರ್ಪೊರೇಟ್ ಲೈಫ್ ಸ್ಟೈಲಲ್ಲಿ ಅಥವಾ ಯಾವುದೇ ಕೆಲಸದಲ್ಲಿ ಬಂದಾಗ ಬಹುಶಃ ಒಂದು ವರ್ಕಿಂಗ್ ವುಮೆನ್ ಆದಮೇಲೆ ಮನೇಲಿ ಅವ್ರಿಗೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಬಟ್ ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಏನಾಗುತ್ತೆ ಅಂದರೆ ಅವ್ರಿಗೊಂದು ಆಪರ್ಚುನಿಟಿ ಸಿಗುತ್ತೆ, ಎಕ್ಸ್ಪ್ರೆಸ್ ದೆಮ್ಸೆಲ್ಸ್ ಇನ್ ಎ ಡಿಫ್ರೆಂಟ್ ಅಟ್ಮಾಸ್ಫಿಯರ್. ಸೊ ಈ ಒಂದು ಕಾರ್ಯಕ್ರಮನೂ ಜಾಸ್ತಿ ಆಗಲಿ, ನಿಮ್ಮ ಒಂದು ಸಾಥ್ ಇರಬೇಕು, ಜನಗಳಿಗೆ ರೀಚ್ ಆಗಬೇಕು. ಥ್ಯಾಂಕ್ ಯು ವೆರಿ ಮಚ್ ರಾಜೀವ್. ನಿಮ್ಮ ಬಿಸಿ ಸ್ಕೆಡ್ಯೂಲ್ ಇವತ್ತು ಬಂದು ನಮ್ಮ ಕಾರ್ಯಕ್ರಮ ರಿಯಲಿ ಅಪ್ರಿಷಿಯೇಟ್. Sorry to interrupt, but I'll have to tell this. Sir, ಇಷ್ಟು ವರ್ಷದ ಜರ್ನಿಯಲ್ಲಿ ಫಾರ್ ಮೀ ಆಸ್ ಅ ಸ್ಪೋರ್ಟ್ಸ್ಮನ್, ಇಟ್ ಈಸ್ no sportsmen are injury free. Everybody are injured, and coming back from injury is big. ನನಗೆ, to be very very frank, I can proudly say Apollo or Dr. Venkatesh, both are not different, no difference to me, because ನನ್ನ ಎಷ್ಟೋ ಇಂಜುರೀಸ್, ನನ್ನ ಎಷ್ಟೋ ಸಿನಿಮಾ ಇಂಜುರೀಸ್, ಡ್ಯಾನ್ಸಲ್ಲಾಗಿದ್ದು ಮಿನಸ್ಕಸ್ ಟೇರ್ ಇರ್ಬೋದು, ಮತ್ತು ಆಪ್ರೇಷನ್ಸ್ ಇರ್ಬೋದು. ಐ ಮೀನ್ ದೇ ಹ್ಯಾವ್ ಟೇಕನ್ ಕೇರ್ ಆಫ್ ಲೈಕ್ ಅ ಕಿಡ್, like a baby. So I mean ಇದಕ್ಕಿಂತ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಜನ ರೀಚ್ ಆಗಿ ವಿಷಯ ತಲುಪೋದಕ್ಕೆ ಗುಡ್ ಅನಿಸುತ್ತೆ. ಐ ಥ್ಯಾಂಕ್ ದಿ ಅಪೋಲೋ ಕಂಪ್ಲೀಟ್ whoever is responsible for taking care of me that way, and I thank Venkatesh sir. ಓಕೆನಾ? ಎಲ್ಲರಿಗೂ ನಮಸ್ಕಾರ. ಈ ವರ್ಷ 2026, this much big tournament organization is lot of big thing actually for the corporate people, because corporate way life actually it is very difficult actually. Work life balance is the main thing which has to be done, and this sort of tournaments it is going to help to make the people's work life balance. And not only women, actually even men also, they are facing a lot of issues, as Mr. Bharatish has told. So in order to make this stress buster, actually this is one of the platform, and these sort of things should go for the long time actually. Thank you very much once again. Thank you. ಮಾಧ್ಯಮ ಮಿತ್ರರೇ ಹಾಗೂ ನನ್ನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಗಣ್ಯಾತಿ ವ್ಯಕ್ತಿಗಳೇ, ಸಂತ ಫಿಲೋಮಿನಾ ಕಾಲೇಜಿನಲ್ಲಿ
ಇದು 2ನೇ ಬಾರಿ ಎಡಿನ್ ಲೀಗ್ ಕ್ರಿಕೆಟ್ ಟೂರ್ನಮೆಂಟನ್ನು ನಾವು ಆಯೋಜಿಸ್ತಾ ಇದ್ದೇವೆ. ಕೆಲವು ದಿನಗಳ ಹಿಂದೆ ಗೌತಮ್ರವರು ಬಂದ್ಬಿಟ್ಟು ನನಗೆ ಕೇಳಿದ್ರು, ಫಾದರ್ ಏನೋ ಮಾಡ್ತಾ ಇದ್ದೀವಿ ಅಂತ. ನನಗೆ ಮೊದಲು ಸಂಶಯ ಆಯಿತು, ಏನೋ ಮಾಡ್ತೀವಿ ಅಂತ ಹೇಳಿದಾಗ ನಾನು ಸ್ವಲ್ಪ ಆತಂಕಪಟ್ಟೆ. ಆದರೆ ಗೌತಮ್ರವರು ನನ್ನ ಈ ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿ ಅಂತ ಹೇಳಿದಾಗ ಸ್ವಲ್ಪ ಧೈರ್ಯ ಬಂತು. ಸರಿ ಮಾಡೋಣ ಅಂತ ನಾನು ಒಪ್ಕೊಂಡೆ. ಹಲವಾರು ದಿನಗಳಿಂದ ಅವರು ಈ ಗ್ರೌಂಡನ್ನು ಸಿದ್ಧತೆ ಮಾಡಿಕೊಂಡು ಇಷ್ಟೊಂದು ಟೀಮ್ಗಳನ್ನು ಆಯೋಜಿಸಲಿಕ್ಕೆ ತುಂಬ ಶ್ರಮಪಟ್ಟಿದ್ದಾರೆ. ಅದರಿಂದ ಪ್ರಥಮ ಬಾರಿಗೆ ನಾನು ನಮ್ಮ ಗೌತಮ್ರವರಿಗೆ ಮುಖ್ಯವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸಂತ ಫಿಲೋಮಿನಾ ಕಾಲೇಜು ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ. ಸುಮಾರು 80 ವರ್ಷಗಳ 8 ದಶಕಗಳ ಸುದೀರ್ಘ ಚರಿತ್ರೆ ಇರತಕ್ಕಂಥ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ. ನಮ್ಮಲ್ಲಿರ್ತಕ್ಕಂಥ ಈ ಸುಸಜ್ಜಿತ ಮೈದಾನವನ್ನು ನಾವು ಸಂತೋಷವಾಗಿ ಒಂದು ಜನಸೇವೆ ಅಂತ ನಾನು ಭಾವಿಸ್ತೀನಿ. ದಿಸ್ ಶುಡ್ ಬಿ ಸಾರ್ಟ್ ಆಫ್ ಎ CSR ಪ್ರೋಗ್ರಾಮ್ ಫಾರ್ ಮೈ ಕಾಲೇಜ್ ಮೈ ಸೆಲ್ಫ್. ಒನ್ ಥಿಂಗ್ bringing so many HR personnel here around. There is also a little bit of selfishness from my side because I thought this will be a best platform to get my students placed in the ಎಡಿನ್ ಕ್ರಿಕೆಟ್ ಲೀಗ್ ಅಂತ ಇದು 2019ರಿಂದ ಶುರು ಆಗಿರುವಂಥ ಒಂದು ಕಾರ್ಯಕ್ರಮ. ಇದು ಕರ್ನಾಟಕದಲ್ಲೇ ಒಂದು ದೊಡ್ಡ ಮಟ್ಟದ ಕಾರ್ಪೊರೇಟ್ ಕ್ರಿಕೆಟ್ ಟೂರ್ನಮೆಂಟ್. ಈಗ ಕರ್ನಾಟಕದಲ್ಲಿ ಹಲವಾರು ಕಾರ್ಪೊರೇಟ್ ಕ್ರಿಕೆಟ್ ಟೂರ್ನಮೆಂಟ್ಗಳು ನಡೆಯುತ್ತೆ, ಬಟ್ ಇಲ್ಲಿ ನಿಮಗೆ 50+ ಕಾರ್ಪೊರೇಟ್ ಟೀಮ್ಸ್ಗಳು ಪಾರ್ಟಿಸಿಪೇಟ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಅರೌಂಡ್ 8 to 10 ವುಮೆನ್ಸ್ ಟೀಮ್ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಆ್ಯಂಡ್ ಇದು ಒಂದು ಚಾರಿಟಿ ಫಂಡ್ ರೈಸರ್. ಸೊ ನಾವು ಪ್ರತಿ ವರ್ಷ ಒಂದು ಒಳ್ಳೆಯ ಕಾರಣಕ್ಕೋಸ್ಕರ, ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಈ ಒಂದು ಟೂರ್ನಮೆಂಟ್ನ ನಾವು ಆರ್ಗನೈಸ್ ಮಾಡಿ ಏನೋ ಬೆನಿಫಿಷಿಯರಿಗೆ ನಾವು ಏನು ಫಂಡ್ ಜನರೇಟ್ ಆಗಿರುತ್ತೋ ಅದನ್ನು ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಸರ್, ವಿನ್ನಿಂಗ್ ಟೀಮ್ಗೆ ಏನು ಪ್ರೈಸ್ ಇದೆ ಸರ್? ವಿನ್ನಿಂಗ್ ಟೀಮ್ ಅವ್ರಿಗೆ ಥೈಲ್ಯಾಂಡ್ ಟ್ರಿಪ್ ಇದೆ. ಸೈಟ್ ಸಿ ಹಾಲಿಡೇಸ್ ಅಂತ ಒಂದು ಟ್ರಾವೆಲ್ ಕಂಪ್ನಿ ಏನಿದೆ, ಆ ಕಂಪ್ನಿ ಮೆನ್ಸ್ ಟೀಮ್ಗೆ ಥೈಲ್ಯಾಂಡ್ ಟ್ರಿಪ್ ಕೊಟ್ಟಿದ್ದಾರೆ ಆ್ಯಂಡ್ ವುಮೆನ್ಸ್ ಟೀಮ್ಗೆ ಗೋವಾ ಟ್ರಿಪ್ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಕಡೆಯಿಂದ ಇದು ಒಂದು ಚಾರಿಟಿ ಫಂಡ್ ರೈಸರ್ ಟೂರ್ನಮೆಂಟ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿ ಕ್ಯಾಶ್ ಪ್ರೈಸ್ ಇರೋದಿಲ್ಲ. ನಾವು ರೆಗ್ಯುಲರ್ ಆಗಿ ಅವ್ರಿಗೆ ಟ್ರೋಫೀಸ್ ಕೊಡ್ತೀವಿ. ಸೊ ಇದು ಒಂದು ಎಷ್ಟು ದಿನ ನಡೀತು ಸರ್? ಇದು ಆಲ್ಮೋಸ್ಟ್ 8 ದಿನ ನಡೆಯುತ್ತೆ. ಸೊ ಹಾಗಾಗಿ ಇದು ಕರ್ನಾಟಕದಲ್ಲೇ ಬಿಗ್ಗೆಸ್ಟ್ ಕಾರ್ಪೊರೇಟ್ ಕ್ರಿಕೆಟ್ ಟೂರ್ನಮೆಂಟು. ಯಾಕಂದರೆ 50+ ಟೀಮ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಆ್ಯಂಡ್ ಕಾರ್ಪೊರೇಟ್ಸ್ ಅಂದರೆ ಪ್ಯೂರ್ ಕಾರ್ಪೊರೇಟ್ಸ್. ನಿಮಗೆ ಎಲ್ಲ ಥರದ ಏನು ಮೈಸೂರಲ್ಲಿರುವಂಥ ದೊಡ್ಡ ಸಂಸ್ಥೆಗಳ ಟೀಮ್ಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಹಾಗಾಗಿ 2019ರಿಂದ ನಾವು ನಡ್ಸ್ಕೊಂಡು ಬರ್ತಾಯಿದ್ದೀವಿ. ಇದನ್ನು ಕಾರ್ಪೊರೇಟ್ ಇವ್ರುಗಳೆಲ್ಲ ಇದನ್ನು ಏನು ಮಿನಿ IPL ಅಂತಲೇ ಕರೀತಾರೆ. ಸೊ ಆ ಥರ ಒಂದು ಒಳ್ಳೆಯ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ. ಸೊ ಇದು ನಮ್ಮ ಟೂರ್ನಮೆಂಟ್ ಬಗ್ಗೆ ಒಂದು ಸ್ಮಾರ್ಟ್